ನಾವು ಇಂಡಿಯಾ ಗೇಟ್ ಆಫ್ ಟ್ಯಾಲೆಂಟ್ ಹೋಗಿದ್ದು ಮತ್ತು ಮೊನ್ನೆ 1 ತಾರೀಕಿಗೆ ಒಂದ್ ತಾರೀಕಿಗೆ ಫಿಟ್ ಇಂಡಿಯಾ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಸಿಲೆಕ್ಟ್ ಮಾಡಿದ್ರಿ. ಅದರಿಂದ ನಾವು ಎಲ್ಲರೂ ಭಾಳ ಖುಷಿ ಇದ್ದೆವು, ಫಿಟ್ ಅದೇವು. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ನಾವು ಖುಷಿ ಅದು. ನಿಮ್ಮನ್ನ ಆಯ್ಕೆ ಮಾಡಿದಾರ ಅಂತ ಅಲ್ಲ, ನಿಮ್ಮ ವೃದ್ಧಾಶ್ರಮ ಹಾಂ, ನಿಮ್ಮ ವೃದ್ಧಾಶ್ರಮ ನಮ್ದೆಲ್ಲ ಚಂದ ಅಜ್ಜಾಜಿಗಳು ಎಕ್ದಮ್ ಫಿಟ್ ಅದಾರ. ನಾವು ಮುಂಜಾನೆಯಿಂದ ಎಲ್ಲ ಹೆಲ್ತ್ ಫಿಟ್ ಇರೋ ಸಲ ಮುಂಜಾನೆ ಎಲ್ಲ ಕೆಲಸ ಮಾಡ್ತೇವೆ, ರೊಟ್ಟಿ ಮಾಡ್ತೇವೆ ಮತ್ತೆಲ್ಲ ಕೆಲಸ ನಾವು ಮಾಡ್ತೇವೆ ಫಿಸಿಯೋಥೆರಪಿ ಮಾಡ್ತೇವೆ ಡಾನ್ಸ್ ಮಾಡ್ತೇವೆ, ರೀಲ್ ಮಾಡ್ತೇವೆ. ನಮ್ಮ ಮಗಳು ತೊಗೊಳ್ತಾಳ್ರಿ. ಡೈಲಿ ರೀಲ್ಸ್ ಮಾಡ್ತೇವಲ್ರಿ, ಯೋಗ ಮಾಡ್ತೇವೆ, ಎಲ್ಲ ಕೆಲಸ ನಾವು ಮಾಡ್ತೇವೆ. ಎಕ್ದಮ್ ಫಿಟ್ ರೀಲ್ಸ್ ಮಾಡ್ತೇವೆ. ಖುಷಿ ಎಕ್ದಮ್ ಖುಷಿ ರೀ, ಎಕ್ದಮ್ ಫಿಟ್. ಇದ್ಬಿಟ್ಟು ಮತ್ತೆ ಬೇರೆ ಬೇರೆ ಕಾಂಪಿಟೇಷನ್ ಭಾಗವಹಿಸಿದ್ರಿ ಈ ಸಾರಿಗಮಪದು? ಹಾಂ, ಸಾರೆಗಮಪದು, ಇಂಡಿಯಾ ಟ್ಯಾಲೆಂಟ್ ಎಲ್ಲ ಸಾರೆಗಮಪ. ನಾ ಅಂದ್ರೆ ಇನ್ನೂ ಹೊಸವಾಗ್ಯದೇನು ರೀ, ಅದಕ್ಕೆ ನಾ ಇನ್ನೂ ಹೋಗಿ ಎಲ್ಲ ನಮ್ಮ ಅಜ್ಜಿಗಳೆಲ್ಲ ಹೋಗಿ ಎಂಜಾಯ್ ಮಾಡಿದ್ದಾರೆ ಎಕ್ದಮ್. ಮನೆ ವಾತಾವರಣ ಮನೆಗೆ ನೆನಪು ಬರೋದಿಲ್ಲ ರೀ, ಮನೆ ವಾತಾವರಣಕ್ಕಿಂತ ಹೆಚ್ಚೈತ್ರಿ. ಇಲ್ಲ, ಸಾಧ್ಯ ಇಲ್ರಿ. ಎಕ್ದಮ್ ಫಿಟ್ ಇದೆ ಮತ್ತು ಎಕ್ದಮ್ ಎಂಜಾಯ್ ಇದೇವೆ ರೀ. ನಮಗೇನು ತೊಂದರೆ ಇಲ್ರಿ. ಸರ್ ಮತ್ತು ಮೇಡಮ್ ಎಕ್ದಮ್ ಕೇರ್ಫುಲ್ ಮಾಡ್ತಾರೆ. ಹಾಂ, ಮಕ್ಕಳಿಗಿಂತ ಹೆಚ್ಚು ಮಾಡ್ತಾರೆ ನಾವು. ಲತಾ ಪಾಟೀಲ್. ನಾನು ವಿಜಯ್ ಮೋರೆ, ಶಾಂತಾಯಿ ವೃದ್ಧಾಶ್ರಮ ಕಾರ್ಯಾಧ್ಯಕ್ಷನಾಗಿ ಕಳೆದ 27 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ವರ್ಷ ಈ ಬೆಳಗಾಂ ಸಿಟಿಗೆ ಒಂದು ಹೆಮ್ಮೆ ವಿಷಯ. ಏನು ಹೆಮ್ಮೆ ವಿಷಯ ಅಂದ್ರೆ ಫಿಟ್ ಇಂಡಿಯಾ ಅಂಥೇಳಿ ಕೇಂದ್ರ ಸರ್ಕಾರ ವತಿಯಿಂದ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಅಥಾರಿಟಿ ವತಿಯಿಂದ ಬೇರೆ ಬೇರೆ ರಾಜ್ಯದಲ್ಲಿ ಫಿಟ್ ಇಂಡಿಯಾ ಸೈಕ್ಲಿಂಗ್, ಒಂದು ದೊಡ್ಡ ಸೈಕ್ಲಿಂಗನ್ನು ಮಾಡಿ ಯಂಗ್ಸ್ಟರ್ಸ್ಗೆ ಯಾವ ಪ್ರಕಾರ ಫಿಟ್ ಇರಬೇಕು ಅದೊಂದು ಮೆಸೇಜ್ ಕೊಡೋದನ್ನು ಕೆಲಸ ಮಾಡ್ತಾರೆ. ಅದರ ಉದ್ಘಾಟನೆ ನಮ್ಮ ಶಾಂತಾಯಿ ವೃದ್ಧಾಶ್ರಮ ಅಜ್ಜಿಯನ್ನು ಮಾಡಿದರು. ಇಡೀ ದೇಶದಲ್ಲಿ 3 ಜನರಿಗೆ ಸಿಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ನಮ್ಮ ಶಾಂತಾಯಿ ವೃದ್ಧಾಶ್ರಮ ಸಿಲೆಕ್ಷನ್ ಮಾಡಿ ನಮ್ಮ ಅಜ್ಜಿ ಸುಮನ್ ಮೊಯ್ತೆ ಮತ್ತು ಆಲನ್ ಮೋರೆ ಮತ್ತು ಶರಲ್ ಮೋರೆ ನಮ್ಮ ಶಾಂತಾಯಿ ರೀಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋಗಿ ಆ ಸನ್ಮಾನವನ್ನು ಸ್ವೀಕಾರಿ ಅದರ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ನಮ್ಮ ಅಜ್ಜಿ ಮತ್ತು ಇಬ್ಬರು ರಿಪ್ರೆಸೆಂಟೇಟಿವ್ ಹೋಗೋ ಸಲಗೆ ಹುಬ್ಬಳ್ಳಿದಿಂದ ಬೈ ಫ್ಲೈಟ್ ಹೈದರಾಬಾದಿಂದ ವೈಜಾಗ್, ವಿಶಾಖಪಟ್ಟಣಂ ಅಲ್ಲಿ ಫ್ಲೈಟ್ ವ್ಯವಸ್ಥೆ ಮಾಡಿದರು. ಅಲ್ಲಿ ಇರೋ ವ್ಯವಸ್ಥೆ ಮಾಡಿದ್ರು. VIP ಟ್ರೀಟ್ಮೆಂಟನ್ನು ಕೊಟ್ಟು ನಮ್ಮ ಅಜ್ಜಿ ನಮ್ಮ ಆಶ್ರಮಗೊಂದು ಒಳ್ಳೆಯ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಮಾಡೋ ಸಲ ಕಾರಣೀಭೂತ ಅಂದ್ರೆ ನಮ್ಮ ಮಗಳು ಶರಲ್ ವಿಜಯ್ ಮೋರೆ ರೀಲ್ ಮುಖಾಂತರ ಬೇರೆ ಬೇರೆ ಮೆಸೇಜ್ ಕೊಡೋದು ಕೆಲಸ ಮಾಡ್ತಾ ಇದ್ದಾಳೆ. ರೀಲ್ ಅಂದ್ರೆ 2 ಕರೋಡ್ ವೈರಲ್ ಆಗ್ತಾ ಇದ್ದಾವೆ. ಅದನ್ನು ನೋಡಿ ಸಾರೆಗಮಪನಲ್ಲಿ ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ಇಂಡಿಯಾ ಗಾಟ್ ಟ್ಯಾಲೆಂಟ್ನಲ್ಲಿ ಸಿದ್ದು ಪಾಜಿ ಮತ್ತು ಮಲೈಕಾ ಅರೋರಾ ಇವರಿಂಬಲ್ಲೇ ನಮ್ಮ ಅಜ್ಜಿಗಳು ಡ್ಯಾನ್ಸನ್ನು ಮಾಡಿ ದೇಶಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ಫಿಟ್ ಯಾವ ಪ್ರಕಾರ ಇರಬೇಕು ಇದೊಂದು ಮೆಸೇಜ್ ಕೊಡೋ ಕೆಲಸನೂ ನಮ್ಮ ಅಜ್ಜಿಗಳು ಮಾಡ್ತಾ ಇದ್ದಾರೆ. ಹಾಂ, ನಮ್ಮ ಆಶ್ರಮದಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಯಾವ ಪ್ರಕಾರ ರಿಸಾರ್ಟ್ ಇರ್ತಿದ್ದಿಲ್ಲ ಆ ಪ್ರಕಾರ ನಾವು ಎಲ್ಲ ಅವರಿಗೆ ಫೆಸಿಲಿಟಿ ಮಾಡ್ತಾಯಿದ್ದೆ. ಇದ್ರದ್ದು ಮಹತ್ವ ಅಂದ್ರೆ ನಾವು ಸರ್ಕಾರ ಕಡೆಯಿಂದ ಏನೂ ಹಣವನ್ನು ತೊಗೊಳೋದಿಲ್ಲ ಮತ್ತು ಅಜ್ಜಿಗಳ ಕಡೆಯಿಂದನೂ ಏನೂ ಹಣ ತೊಗೊಳೋದಿಲ್ಲ. ಇದು ಎಲ್ಲ ನಮ್ಮ ಡೋನರ್ಸ ಎಲ್ಲ ನಮ್ಮ ಸಂಘ ಸಂಸ್ಥೆದವ್ರು ಎಲ್ಲ ನಮಗೆ ಸಹಕಾರ ಮಾಡ್ತಾಯಿದ್ದಾರೆ. ಇವತ್ತಿನ ಮಟ್ಟ ಯಾವುದೂ ಏನೂ ಅಡಚಣೆ ಬಂದಿಲ್ಲ. ಪ್ರತಿ ವರ್ಷ ನಾವು ಬೇರೆ ಬೇರೆ ಕಡೆ ಟ್ರಿಪ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಇವೆಂಟನ್ನು ಅಲ್ಲಿ ಶಾಂತಾಯಿ ವೃದ್ಧಾಶ್ರಮದಲ್ಲಿ ಆಗ್ತಾ ಇದ್ದಾವೆ. ನನ್ನ ಹೆಸರು ವಿಜಯ್ ಮೋರೆ, ಶಾಂತಾಯಿ ವೃದ್ಧಾಶ್ರಮ ಕಾರ್ಯಾಧ್ಯಕ್ಷ.